ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ದೀಪಾವಳಿ ಆಗಿದ್ದರಿಂದ ಅಭ್ಯಂಗ ಸ್ನಾನ ಇತ್ತಲ್ವ, ಹಿಂಗಾಗಿ ಅಮ್ಮ ಇದ್ರು ಮನೇಲಿ. ಸೊ ನನಗೂ ನನ್ನ ಹಸ್ಬೆಂಡ್ಗೂ ಪಾಪಗೂ ಎಲ್ಲರಿಗೂ ಆಯಿಲ್ ಹಾಕಿದ್ರು, ಅವರೇ ಆಯಿಲ್ ಮಸಾಜ್ ಎಲ್ಲ ಮಾಡಿದರು. ಸೊ ಸ್ನಾನ ಮುಗಿಸ್ಕೊಂಡು ಸಿಂಪಲ್ಲಾಗಿ ಈ ಥರ ಚೂರೆ ಹೂವಿಂದ ಅಲಂಕಾರ ಮಾಡಿಕೊಂಡೆ. ನಾವು ನಿನ್ನೆ ಪೋತೀಸು ಮತ್ತು ಸುದರ್ಶನ್ಗೆ ಹೋಗಿದ್ವಿ ಸ್ಯಾರಿ ತರೋಕ್ಕಂತ. ಸ್ಯಾರಿ ತೊಗೊಂಡು ಬಂದೆ, ಬಟ್ ದೇವಿಗೆಲ್ಲ ಕೂರಿಸ್ಲಿಲ್ಲ. ಹಂಗೆ ದೇವಿ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡ್ತಾರಲ್ವ, ಆ ಥರ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ. ಇನ್ನು ಹಂಗೆ ಚೂರು ಫೋಟೋಶೂಟ್ ಮಾಡ್ಕೊಳ್ಳೋಣ, ಹೆಂಗೋ ರೆಡಿ ಆಗಿದ್ವಲ್ಲ ಅದಕ್ಕೆ ಫೋಟೋಶೂಟ್ ಮಾಡ್ಕೊತಾ ಇದ್ರೆ. ಇಲ್ಲ ಅಮ್ಮನ ಫೋಟೋ ತೆಗಿತಿದ್ರೆ ಲಿಂಗ ಪೂಜೆಗೆ ಲಿಂಗ ಇಟ್ಕೊತಾರಲ್ಲ ಹಂಗೆ ಇಟ್ಕೊತಾ ಇದ್ರು. ಹಿಂಗಾಗಿ ಅವ್ರ ಜೊತೆ ಕಾಮಿಡಿ ಮಾಡಿಕೊಂಡು ದೀಪ ಎಲ್ಲ ಹಚ್ತಾ ಇದ್ದೆ. ದೀಪಾವಳಿ ದೀಪಗಳ ಹಬ್ಬ ಎಷ್ಟು ದೀಪ ಹಚ್ಚಿದ್ರು ಮನಸ್ಸಿಗೇನೋ ಒಂಥರ ಖುಷಿ ಸಿಗುತ್ತಲ್ಲ. ಹಂಗೆ ಇನ್ನು ಧನ್ತೆರಸ್ ಕೂಡ ನಾನು ಚೆನ್ನಾಗಿ ಮಾಡ್ತೀನಿ. ಧನ್ತೆರಸ್ ಪೂಜೆ ಮಾಡೋದ್ರಿಂದ ತುಂಬ ಒಂದು ಒಳ್ಳೆಯದು, ಆರೋಗ್ಯಕ್ಕಾಗಿರ್ಬೋದು, ಹಣಕಾಸಿನ ತೊಂದರೆ ಇರೋರು ಎಲ್ಲ ಥರದಿಂದ. ಹಿಂಗಾಗಿ ಒಂದು ಲಾಂಗ್ ವಿಡಿಯೋಲಿ ಅದ್ರ ಬಗ್ಗೆ ಡೀಟೇಲ್ನ ನಾನು ಶೇರ್ ಮಾಡಿರ್ತೀನಿ. ಸೊ ಈ ಥರ ನನ್ನ ಈ ಸ್ಯಾರಿ ಇತ್ತು, ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಮೆತ್ತಗಿದೆ, ಬ್ಲೌಸ್ ಕೂಡ ಚೆನ್ನಾಗಿ ಅನಿಸುತ್ತೆ. ನನಗಂತೂ ಸ್ವಲ್ಪ ಫ್ಯಾನ್ಸಿ ಸೀರೆ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ತಿತ್ತು. ಹಿಂಗಾಗಿ ನಾನು ಅಷ್ಟೇ ಸ್ವಲ್ಪ ಫೋಟೋಸ್ನ ಮಾಡಿಕೊಂಡೆ. ಇನ್ನು ಹಿಂಗಂದರೆ ದೀಪಾವಳಿದು ಪೂರ್ತಿ ವ್ಲಾಗು ಲಾಂಗ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ ಮಾಡ್ಕೋಬೋದು ಟೈಮ್ ಇದ್ದರೆ ಫ್ರೀ ಇದ್ದಾಗ. ಇನ್ನು ಅದಾದ ತಕ್ಷಣ ನೆಕ್ಸ್ಟ್ ಡೇ ನಾವು ವ್ಯಾಲಿ ಆಫ್ ಪಿರಾಮಿಡ್ಗೆ ಹೋಗಿದ್ವಿ. ಸೊ ಅಮ್ಮ ಬಂದಿದ್ರಲ್ಲ, ಅವ್ರನ್ನೂ ಕರ್ಕೊಂಡು ಹೋಗಿ ಬರೋಣ ಅಂತ. ಇನ್ನಲ್ಲಿ ಗೋಶಾಲೆ ಕೂಡ ಇದೆ. ಗೋಶಾಲೆಯಲ್ಲಿ ಅಂತೂ ತುಂಬ ಖುಷಿ ಆಯಿತು. ಅಲ್ಲೇ ಅವರು ನಮಗೆ ಮಜ್ಜಿಗೆ ಕೂಡ ಕೊಡ್ತಾರೆ, ದಟ್ಟದಾದಂಥ ಫ್ರೆಶ್ ಮಜ್ಜಿಗೆ ಸಿಕ್ತು. ಇನ್ನು ನಾವು ಕರ್ಚಿಕಾಯಿ ಎಲ್ಲ ಒಯ್ದಿದ್ವಿ, ನಮ್ಗೆ ಗೊತ್ತಿರಲಿಲ್ಲ ಗೋಗಳಿಗೆ ನಾವು ತಿನ್ಸೋಕೆ ಅಲೌ ಮಾಡ್ತಾರಂತ. ಬಟ್ ಅಲೌ ಮಾಡಿದ್ರು, ತುಂಬಾ ಖುಷಿ ಆಯಿತು ತಿನ್ನಿಸಿ. ಸೊ ಕೊಟ್ಟಂಥ ಒಂದು ಮಜ್ಜಿಗೆನ ಕುಡ್ಕೊಂಡು ಹಂಗೆ ಬರ್ತಾ ಈವ್ನಿಂಗು ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ಕೊಂಡು ಬಂದ್ವಿ. ಸೊ ಐ ಹೋಪ್ ನನ್ನ ಮಿನಿ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಂಗೆ ಟೈಮ್ ಇದ್ದಾಗ ಲಾಂಗ್ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿ. ಥ್ಯಾಂಕ್ ಯು.